ನಾವು ಬೆಂಗಳೂರಿನ ಜನ ಮನುಷ್ಯತ್ವ ಕಳ್ಕೊಳ್ತಾ ಇದ್ದೀವ ಅಂತ ಅನ್ಸೋದಕ್ಕೆ ಶುರುವಾಗಿದೆ. ಯಾಕೆ ಅಂತಂದರೆ, ಒಬ್ಬ ವ್ಯಕ್ತಿ ಬೈಕಲ್ಲಿ ಹೋಗುವಾಗ ಇದ್ದಕ್ಕಿದ್ದಂತೆ ಆತನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನಡು ರಸ್ತೆಯಲ್ಲಿ ಕೆಳಗಡೆ ಬಿದ್ದು ಒದ್ದಾಡ್ತಾ ಇರ್ತಾನೆ. ಹೆಂಡತಿ ಅಲ್ಲೇ ಇರ್ತಾಳೆ, ಸಹಾಯಕ್ಕಾಗಿ ಎಲ್ಲರನ್ನ ಅಂಗಲಾಚಿ ಬೇಡ್ತಾಳೆ. ಆದರೆ ಎಷ್ಟೊಂದು ವೆಹಿಕಲ್ಸ್ ಆ ರೋಡಲ್ಲಿ ಹೋಗುತ್ತೆ, ಒಬ್ಬರು ಕೆಳಗಿಳಿದು ಸಹಾಯಕ್ಕೆ ಬರೋದಿಲ್ಲ. ಆ ಜೀವ ಅಲ್ಲೇ ನರಳಿ ನರಳಿ ಪ್ರಾಣ ಬಿಡುತ್ತೆ. ಮೃಗಗಳಿಗಾದರೂ ಒಂದು ಸ್ವಲ್ಪ ಪ್ರೀತಿ ಕರುಣೆ ಅನ್ನೋದಿರುತ್ತೆ, ಆದರೆ ಮನುಷ್ಯರಿಗೆ ಕರುಣೆ ಅನ್ನೋದು ಸತ್ತೋಗ್ಬಿಟ್ಟಿದೆಯಾ? ಅಷ್ಟು ಕಟ್ಕರಾಗ್ಬಿಟ್ಟಿದ್ದೀವ ನಾವು. ನಡು ರಸ್ತೆಯಲ್ಲಿ ಒದ್ದಾಡ್ತಾ ಇರುವಂಥ ಒಬ್ಬ ಮನುಷ್ಯನಿಗೆ ಸಹಾಯ ಮಾಡುವಷ್ಟು ಕೂಡ ನಮಗೆ ಕರುಣೆ ಉಳಿದಿಲ್ಲ ಅಂತಂದರೆ ಏನು ಹೇಳೋದಪ್ಪ? ನಿಜಕ್ಕೂ ಕೂಡ ಬೆಂಗಳೂರಿನಲ್ಲಿ ನಡೆದಿರುವಂಥ ಈ ಅಮಾನವೀಯ ಘಟನೆ ನೀವು ನೋಡಬೇಕು ವೀಕ್ಷಕರೇ. ನಿಜಕ್ಕೂ ಇದು ಕಣ್ಣಲ್ಲಿ ನೀರು ತರಿಸುವ ಮತ್ತು ಕರಳನ್ನು ಕೂಡ ಹಿಚ್ಕಿ ಹಿಂಡಿ ಹಿಪ್ಪೆ ಮಾಡುವಂತಹ ಸ್ಟೋರಿ ಇದು. ನಡು ರಸ್ತೆಯಲ್ಲಿ ಒಬ್ಬ ವ್ಯಕ್ತಿಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ, ಆದರೆ ಯಾರು ಕೂಡ ಆತನ ಸಹಾಯಕ್ಕೆ ಬಂದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ನಡೆದಿದೆ ಒಂದು ಅಮಾನವೀಯ ಘಟನೆ. ಕರುಣೆ, ಪ್ರೀತಿ, ಮಾನವೀಯತೆಯನ್ನೇ ಮರ್ತಿದ್ದಾರೆ ಜನ ಅಂತ ಅನ್ಸುತ್ತೆ. ನಡು ರಸ್ತೆಯಲ್ಲೇ ಪ್ರಾಣ ಹೋಯ್ತು ವೆಂಕಟರಮಣಪ್ಪ ಅವರು. ವೆಂಕಟರಮಣಪ್ಪ ಅವರಿಗೆ ಮಧ್ಯರಾತ್ರಿ 3:30ಕ್ಕೆ ಎದೆ ನೋವು ಕಾಣಿಸಿಕೊಳ್ಳುತ್ತೆ. ಸ್ಥಳೀಯ ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋಗಿ ECG ಮಾಡಿಸಲಾಗುತ್ತೆ. ECGಯಲ್ಲಿ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಆ ಆಸ್ಪತ್ರೆಯವರು ಅವರನ್ನ ಆಂಬ್ಯುಲೆನ್ಸ್ ಅಲ್ಲಿ ಜಯದೇವ ಆಸ್ಪತ್ರೆಗೆ ಕಳಿಸಬೇಕಾಗಿತ್ತು. ಆದ್ರೆ ಅವರು ಕೇವಲ ಒಂದು ಮಾತ್ರೆಯನ್ನ ಕೊಟ್ಟು ನೀವು ಜಯದೇವ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರೆ. ವೆಂಕಟರಮಣಪ್ಪ ಇಟ್ಟಮಡುವಿನಿಂದ ಜಯದೇವ ಆಸ್ಪತ್ರೆಗೆ ಬೈಕ್ ತಾನೇ ಓಡಿಸ್ಕೊಂಡು ಬರ್ತಾನೆ. ಓಡಿಸ್ಕೊಂಡು ಬಂದು ಕದ್ರಿಹಳ್ಳಿ ರಸ್ತೆಯ ಬಳಿ ಬಂದ ತಕ್ಷಣದಲ್ಲಿ ಆತನಿಗೆ ಇನ್ನಷ್ಟು ಎದೆ ನೋವು ಜಾಸ್ತಿ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ನೋಡಿ ಯಾವ ರೀತಿ ಬೀಳ್ತಾನೆ ಅಂತ. ಬಿದ್ದ ತಕ್ಷಣ ಹೆಂಡತಿ ಸಹಾಯಕ್ಕಾಗಿ ಅಂಗಲಾಚಿ ಬೇಡ್ತಾಳೆ, ದಯವಿಟ್ಟು ನನ್ನ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಬನ್ನಿ ಬನ್ನಿ ಸಹಾಯ ಮಾಡಿ ಅಂತ ಕೂಗ್ತಾಳೆ. ಆದರೆ ಯಾರೂ ಕೂಡ, ಸುಮಾರು 20-30 ವೆಹಿಕಲ್ಗಳು, ಬೈಕ್ಗಳು ಆ ರಸ್ತೆಯಲ್ಲಿ ಹೋಗುತ್ತೆ, ಯಾರೂ ಕೂಡ ಆಕೆಗೆ ಸಹಾಯ ಮಾಡೋದೇ ಇಲ್ಲ. ವಿಲವಿಲ ಅಂತ ಒದ್ದಾಡಿ ವೆಂಕಟರಮಣಪ್ಪ ಅಲ್ಲೇ ಸಾವನ್ನಪ್ತಾರೆ. ನೋಡಿ ಈ ದೃಶ್ಯ ತಾವು ನೋಡ್ತಾ ಇದ್ದೀರಿ. ಮೊದಲಿಗೆ ಆ ದೃಶ್ಯವನ್ನ ತಾವು ಫುಲ್ ನೋಡ್ಕೊಂಡು ಬನ್ನಿ, ಆಮೇಲೆ ಈ ವಿಚಾರದಲ್ಲಿ ಮಾತಾಡೋಣ. ಆ ದೃಶ್ಯಗಳನ್ನು ವಿವರಿಸೋದಾದರೆ ವೀಕ್ಷಕರೇ, ನಿಜಕ್ಕೂ ಕೂಡ ಬಹಳ ಬಹಳ ನೋವಾಗ್ತಾ ಇದೆ. ಆ ಹೆಣ್ಣು ಮಗಳು ಯಾವ ರೀತಿ ಗಂಡನಿಗೋಸ್ಕರ ಹೋಗ್ತಾ ಇರೋ ಬರ್ತಾ ಇರೋ ಬೈಕ್ಗಳಿಗೆ, ಕಾರ್ಗಳಿಗೆಲ್ಲ ಬೇಡ್ತಾ ಇದ್ದಾಳೆ, ದಯವಿಟ್ಟು ದಯವಿಟ್ಟು ನನ್ನ ಗಂಡನನ್ನು ಉಳಿಸಿಕೊಡಿ, ನನ್ನ ಗಂಡನನ್ನು ಯಾರಾದರೂ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ. ನೋಡಿ ಆ ಹೆಣ್ಮಕ್ಳು ಎಲ್ಲರನ್ನೂ ಬೇಡ್ತಾ ಇದ್ದಾಳೆ, ಜಿಗಿತಿದ್ದಾಳೆ, ಕುಣಿತಿದ್ದಾಳೆ, ಏನು ಮಾಡಬೇಕಂತ ಆಕೆಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರನ್ನ ಅಂಗಲಾಚಿ ಕೇಳ್ತಾ ಇದ್ದಾಳೆ ಆ ದೃಶ್ಯಗಳಲ್ಲಿ. ದಯವಿಟ್ಟು ಸಹಾಯ ಮಾಡಿ ಸಹಾಯ ಮಾಡಿ ಸಹಾಯ ಮಾಡಿ ಅಂತ ಆ ದೃಶ್ಯಗಳನ್ನೇ ತೋರಿಸಿ, ಫುಲ್ ವಿಂಡೋದಲ್ಲಿ ಅದೇ ದೃಶ್ಯಗಳನ್ನು ತೋರಿಸಿ ತನ್ನ ಗಂಡನನ್ನು ಅಳ್ಳಾಡಿಸಿ ಮತ್ತೆ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ಅಲ್ಲಿ ಯಾರೋ ಬೈಕ್ ಸವಾರನ್ನ ಕೇಳ್ತಾಳೆ, ದಯವಿಟ್ಟು ಸಹಾಯ ಮಾಡಿ ಅಂತ. ಆಕೆಗೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಮತ್ತೆ ತನ್ನ ಗಂಡನ ಬಳಿ ಹೋಗ್ತಾಳೆ, ಗಂಡನನ್ನು ಅಳ್ಳಾಡಿಸ್ತಾಳೆ. ಇನ್ನೊಂದು ಕಾರ್ ಬರುತ್ತೆ, ಆ ಕಾರನ್ನು ನಿಲ್ಲಿಸೋ ಪ್ರಯತ್ನ ಪಡ್ತಾಳೆ. ಆದರೆ ಯಾರೊಬ್ರು ಕೂಡ ಆ ಹೆಣ್ಮಗಳಿಗೆ ಸಹಾಯ ಮಾಡಲ್ಲ. ಯಾರು
ಯಾರೊಬ್ರು ಕೂಡ ಬಿದ್ದಿರುವಂತಹ ಗಂಡು ಮಗುವಿಗೆ ಆ ಪುರುಷನಿಗೆ ಏನಾಗಿದೆ ಅಂತ ಕೇಳೋದಿಲ್ಲ. ಏನ್ರಿ ನಾವು ಜನ ಇಷ್ಟು ಕರುಣೆ ಇಲ್ಲದೆ ಮಾನವೀಯತೆ ಇಲ್ಲದೆ ಪಾಪಿಗಳಾಗೋಗಿದ್ದಾವೆ ಅಂತ. ಒಬ್ಬ ಹೆಣ್ಣು ಮಗಳು ನಡು ರಸ್ತೆಯಲ್ಲಿ ಒದ್ದಾಡ್ತಾ ಇದ್ದಾಳೆ, ಆಕೆಗೆ ಏನಾಗಿದೆ ಅಂತ ಅಟ್ಲೀಸ್ಟ್ ಬೈಕ್ ನಿಲ್ಲಿಸಿ ಕೇಳುವಷ್ಟು ಸೌಜನ್ಯ, ತಾಳ್ಮೆ, ಮಾನವೀಯತೆನೇ ಇಲ್ಲದೆ ಹೋಯ್ತಾ ನಮ್ಗೆಲ್ಲ. ಛೇ, ನಿಜಕ್ಕೂ ನಾವು ಮನುಷ್ಯರಾಗಿ ಬದುಕೋಕ್ಕೂ ನಾಲಾಯಕಗಳು. ನಿಜ ಹೇಳ್ತೀನಿ. ಪತ್ನಿ ಪತಿಯನ್ನ ಉಳಿಸೋದಕ್ಕೆ ಆ ಪತ್ನಿ ಪಾಡು ಪಡ್ತಾಳೆ. ಒಬ್ಬಳಿಗೆ ಎತ್ತಕ್ಕಾಗಲ್ಲ, ಬಿಡಕ್ಕಾಗೋದಿಲ್ಲ, ಅಲ್ಲಿರೋ ಎಲ್ಲರನ್ನ ಅಂಗಲಾಚಿ ಬೇಡ್ತಾಳೆ. ಆದ್ರೆ ಯಾರೊಬ್ರು ಕೂಡ ಸಹಾಯಕ್ಕೆ ಬರಲ್ಲ. ವೆಂಕಟರಮಣನ್ ಅವರ ಕರುಣಾಜನಕದ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ. ಬೈಕ್ನಲ್ಲಿ ಹೋಗ್ತಾ ಇರುವ ಹಾಗೆ ವೆಂಕಟರಮಣನ್ಗೆ ಹೃದಯಾಘಾತ ಆಗುತ್ತೆ. ಬನಶಂಕರಿ 3rd ಸ್ಟೇಜಲ್ಲಿ ವಾಸ ಇದ್ದಾರೆ ಇವರು, ಇಟ್ಟಮಡುವಿನ ಬಾಲಾಜಿ ನಗರದ ನಿವಾಸಿ ಈತ ವೆಂಕಟರಮಣನ್. ಬೆಳಗಿನ ಜಾವ 3:30 ಎದೆ ನೋವು ಕಾಣಿಸ್ಕೊಳ್ಳುತ್ತೆ, ವಾಂತಿ ಆಗುತ್ತೆ. ಬಳಿಕ ಬೈಕ್ಗೆ ನಲ್ಲೇ ಹೋಗ್ತಾರೆ ಹತ್ತಿರದ ಆಸ್ಪತ್ರೆಗೆ ಹೋಗಿ ಕತ್ರಿಗುಪ್ತೆ ಜನತಾ ಬಜಾರ್ ಸಮೀಪದ ಖಾಸಗಿ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಅಲ್ಲಿ ವೈದ್ಯರು ಇರೋದಿಲ್ಲ. ಆಮೇಲೆ ಮತ್ತೊಂದು ಆಸ್ಪತ್ರೆಗೆ ಹೋಗ್ತಾರೆ. ಫಸ್ಟ್ ಒಂದು ಆಸ್ಪತ್ರೆಗೆ ಹೋಗ್ತಾರೆ, ಅಲ್ಲಿ ಯಾವುದೇ ವೈದ್ಯರು ಇರೋದಿಲ್ಲ. ಇನ್ನೊಂದು ಆಸ್ಪತ್ರೆಗೆ ಹೋಗ್ತಾರೆ, ಅಲ್ಲಿ ECG ಮಾಡ್ತಾರೆ. ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ, ತಾವು ಜಯದೇವ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರೆ. ಆದರೆ ಈ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡೋದಿಲ್ಲ. ಐಸೋಡೆಲ್ 5 ಮಾತ್ರೆಯನ್ನು ಕೊಟ್ಟು ನೀವು ಜಯದೇವ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟು ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿ ಆ ಯುವಕ ನನ್ನ ಆಸ್ಪತ್ರೆಗೆ ಕಳಿಸಿದ್ದರೆ ಆ ಯುವಕ ಇವತ್ತು ಬದುಕುಳಿತಾ ಇದ್ದ ಅಂತ ಅನಿಸುತ್ತೆ. ಮೊದಲು ಯಾವ ಖಾಸಗಿ ಆಸ್ಪತ್ರೆ ಇಷ್ಟು ಬೇಜವಾಬ್ದಾರಿಯಿಂದ ವರ್ತಿಸಿದೆಯೋ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ. ಹಾರ್ಟ್ ಅಟ್ಯಾಕ್ ಆಗಿರುವಂತಹ ಒಬ್ಬ ಯುವಕನನ್ನು ನೀವು ಯಾವುದೇ ವ್ಯವಸ್ಥೆ ಮಾಡದೆ ಬೇರೆ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳಿದಾಗ ಆತ ಬೈಕಲ್ಲಿ ಮತ್ತೆ ಬೇರೆ ಆಸ್ಪತ್ರೆ ಅಂದರೆ ಜಯದೇವ ಆಸ್ಪತ್ರೆಗೆ ಹೋಗೋದಕ್ಕೆ ಬೈಕ್ ಸ್ಟಾರ್ಟ್ ಮಾಡ್ತಾರೆ. ಕದ್ರಿಹಳ್ಳಿ ಬ್ರಿಡ್ಜ್ ಸಮೀಪ ಮತ್ತೆ ಆತನಿಗೆ ತೀವ್ರವಾದಂಥ ಎದೆನೋವು ಕಾಣಿಸ್ಕೊಳ್ಳುತ್ತೆ. ತೀವ್ರ ಅಸ್ವಸ್ಥಗೊಂಡು ಚಲಿಸುತ್ತಿರುವಂತಹ ಬೈಕ್ನಿಂದಲೇ ಇಬ್ಬರು ಕೆಳಗಡೆ ಬೀಳ್ತಾರೆ. ಬಿದ್ದ ತಕ್ಷಣ ಸಹಾಯಕ್ಕಾಗಿ ಅಂಗಲಾಚಿದ್ರು ಕೂಡ ಸಹಾಯಕ್ಕೆ ಬರಲಿಲ್ಲ. ಮೆಕ್ಯಾನಿಕ್ ಆಗಿ ಜೀವನ ಸಾಗಿಸ್ತಾ ಇದ್ದಂಥ ವೆಂಕಟರಮಣನ್ 2020 ಜನವರಿ 27ರಂದು ಮದುವೆಯಾಗಿದ್ದ. 5 ವರ್ಷ ಆಗಿತ್ತು. ಪತ್ನಿ ಮತ್ತು 2 ಮಕ್ಕಳಿದ್ದಾರೆ. ನೋಡಿ, ಆ ಪತ್ನಿ ಎಷ್ಟು ಒದ್ದಾಡ್ತಾಳೆ. ಆಕೆ ಅಂಗಲಾಚಿ ಬೇಡ್ತಾಳೆ, ಗಂಡನ ಹತ್ರ ಬರ್ತಾಳೆ, ಗಂಡನ್ನ ನೋಡ್ತಾಳೆ, ಗಂಡನ್ನ ಅಲ್ಗಾಡಿಸ್ತಾಳೆ. ಅಯ್ಯೋ ಏನೋ ಆಗೋಗಿದೆ, ದಯವಿಟ್ಟು ಯಾರಾದರೂ ಸಹಾಯ ಮಾಡಿ ಅಂದ್ರು. ಒಬ್ರು ಸಹಾಯಕ್ಕೆ ಬರಲಿಲ್ವ. ಕೊನೆಗೆ ಯಾರೋ ಬಂದು ಮಾತಾಡಿಸಿದ್ರು ಅಂತ ಅನ್ಸುತ್ತೆ. ಅಷ್ಟೊತ್ತಿಗಾಗಲೇ ವೆಂಕಟರಮಣನ್ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ನೋಡಿ, ಖಾಸಗಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯ ಎಷ್ಟಿದೆ ಅಂತ. ಯಾಕ್ರಿ ಆಸ್ಪತ್ರೆಗಳನ್ನ ತೆಗಿತೀರಾ ನೀವು? ಒಂದು ಹಾರ್ಟ್ ಅಟ್ಯಾಕ್ ಅನ್ನೋದು ಇತ್ತೀಚೆಗೆ ಎಷ್ಟು ಕಾಮನ್ ಆಗಿದೆ ಅಂತಂದರೆ ಯಾರಿಗೆ ಯಾವಾಗ ಯಾವ ಕ್ಷಣದಲ್ಲಿ ಹಾರ್ಟ್ ಅಟ್ಯಾಕ್ ಬರುತ್ತೆ ಗೊತ್ತಾಗಲ್ಲ. ವಯಸ್ಸಿನ ಇತಿಮಿತಿನೂ ಇಲ್ಲ. ಯಾವಾಗ ಬೇಕಾದರೂ ಯಾರಿಗೆ ಬೇಕಾದರೂ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಅಂತಹ ಹಾರ್ಟ್ ಅಟ್ಯಾಕ್ಗೆ ಪ್ರಾಥಮಿಕ ಚಿಕಿತ್ಸೆ ಕೊಡುವಂಥ ಯೋಗ್ಯತೆ ಇಲ್ಲ ಅಂದರೆ ನೀವು ಆಸ್ಪತ್ರೆಗಳನ್ನಾದರೂ ಯಾಕೆ ತೆರ್ಕೊಂಡಿರ್ತೀರಾ? ವೈದ್ಯರನ್ನು ಇರ್ಸಕ್ಕಾಗಲಿಲ್ಲ ಅಂದರೆ ನೀವು ಆಸ್ಪತ್ರೆಗಳನ್ನು ಯಾಕ್ರಿ ತೆಗಿತೀರಾ? ಆಯಿತು, ಬಂದಂತಹ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಿದ್ರೂ ಕೂಡ ಆತನನ್ನು ಬೇರೆ ಹಾಸ್ಪಿಟಲ್ಗೆ ಕಳಿಸೋದಕ್ಕಿಂತ ಮುಂಚೆ ಆತನ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳೋದು ಬೇಡವಾ? ಆದಾಗಿ ಒಂದು ಮಾತ್ರೆ ಕೊಟ್ಟು ಕಳಿಸ್ಬಿಡ್ತೀರಿ. ಆತ ಬೈಕಲ್ಲಿ ಹೋಗುವಾಗ ಎದೆನೋವು ಜಾಸ್ತಿ ಆಗಿ ರನ್ನಿಂಗ್ ಬೈಕಿಂದ 2 ಗಂಡ ಹೆಂಡತಿ ಬೀಳ್ತಾರೆ. ಇಂತಹ ಘಟನೆಗಳನ್ನು ನೋಡಿದಾಗ ನಿಜಕ್ಕೂ ಮನುಷ್ಯರನ್ನ ನಂಬೋದೇ ಕಷ್ಟ ಆಗುತ್ತೆ. ಒಬ್ಬ ಹೆಣ್ಮಗಳು ಈ ರೀತಿ ನಡು ರಸ್ತೆಯಲ್ಲಿ ಬೇಡ್ತಾ ಇದ್ದಾಳಂದ್ರೆ ನೋಡಿ, ಆಕೆನೂ ಬಿದ್ದಿದ್ದಾಳೆ ಗಂಡನ ಜೊತೆ. ಬಿದ್ದು ಪಾಪ ಎದ್ದೇಳ್ತಾ ಇದ್ದಾಳೆ. ನೋಡಿ, ಎದ್ದೇಳ್ತಾಳೆ. ಆಕೆಗೆ ಗೊತ್ತಾಗುತ್ತೆ ಏನೋ ಆಗಿದೆ ಅಂತ. ಬರ್ತಾಳೆ, ಅಲ್ಲಿ ಗಂಡನನ್ನ ಎಬ್ಸೋ ಪ್ರಯತ್ನ ಪಡ್ತಾಳೆ. ಆದರೆ ಆಗೋದಿಲ್ಲ. ಆಕೆಗೆ ಗೊತ್ತಾಯ್ತು ಏನೋ ಆಗಿದೆ ಅಂತ. ಹಾಗಾಗಿ ಅಲ್ಲಿ ಎಲ್ಲರನ್ನು ಬೇಡ್ತಾಳೆ, ಕೈ ಅಡ್ಡ ಹಾಕ್ತಾಳೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ಆಕೆ ವಿಲ ಅಂತ ಒದ್ದಾಡ್ತಾ ಇರುವಂತಹ ದೃಶ್ಯ ಎಷ್ಟು ಸಂಕಟ ಆಗುತ್ತೆ ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ. ಮಾನವೀಯತೆನೇ ಇಲ್ಲದೆ ಇರುವಂತಹ ಮೃಗಗಳಿಗಾದರೂ ಒಂದು ಸ್ವಲ್ಪ ಕರುಣೆ, ಪ್ರೀತಿ ಅನ್ನೋದು ಇರುತ್ತೆ. ಎಷ್ಟೋ ಘಟನೆಗಳನ್ನು ನೋಡಿದ್ದೀವಿ ನಾವು. ಹಲ್ಲೆ ಮಾಡೋದಕ್ಕೆ ಬರುವಂತಹ ಹುಲಿ ಚಿರತೆಗಳೇ ಒದ್ದಾಡೋದನ್ನು ನೋಡಿ ಬಿಟ್ಟು ಹೋಗ್ತವೆ. ಆದರೆ ಮನುಷ್ಯತ್ವ ಇರುವಂತಹ ಮನುಷ್ಯರು ಈ ರೀತಿ ಇನ್ನೊಬ್ಬ ಮನುಷ್ಯನಿಗೆ ಸಹಾಯ ಮಾಡೋದಕ್ಕೆ ಬರದೇ ಇರೋಷ್ಟು ಕಟಕ ಆಗೋಗ್ತಾನೆ ಅನ್ನೋದನ್ನೇ ಕಲಿಯುಗ ಅಂತ ಹೇಳ್ತಾರೆ ಅಂತ ಅನಿಸುತ್ತೆ. ಸೊ ಸ್ಯಾಡ್.